ಹಲೋ ನಮಸ್ಕಾರ ವೀಕ್ಷಕರೇ, ಏರ್ ಫ್ರೈಯರ್ ಕುಕ್ಕಿಂಗ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬನ್ನಿ ಇವತ್ತು ಬಂಗಡೆ ಮೀನು ಸಾರು ಹೇಗೆ ಮಾಡುವುದು ಅಂತ ನೋಡೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗ ಒಂದು ಪ್ಯಾನ್ಗೆ 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನ್ಗೆ ಒಂದು 3 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಅರ್ಧ ಚಮಚ ಮೆಂತ್ಯ, ಒಂದು 1/4 ಚಮಚ ಆಗುವಷ್ಟು ಸಾಸಿವೆ, ಒಂದು ಚಿಟಿಕೆ ಓಮವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರದ ಆಯಿಲನ್ನು ಸಹಿತ ಯೂಸ್ ಮಾಡ್ತಾ ಇಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ. ಹಾಗೆ ಲೋ ಫ್ಲೇಮಲ್ಲಿ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಕಾಯಿಯ ಅರ್ಧ ಭಾಗದಷ್ಟು ಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ಫ್ರೈ ಮಾಡಿರುವ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಕಟ್ ಮಾಡಿರುವಂತಹ ಈರುಳ್ಳಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಉಂಡೆ ಹುಳಿಯನ್ನು ಕೂಡ ಒಂದು ಬೌಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈ ಬಂಗಡೆ ಮೀನು ಸಾರಿಗೆ ಜಾಸ್ತಿ ಹುಳಿ ಅವಶ್ಯಕತೆ ಇಲ್ಲ, ಹಾಗಾಗಿ ಸ್ವಲ್ಪ ಹುಳಿ ತಗೊಂಡ್ರೆ ಸಾಕು. ಈಗ ಈ ಪದಾರ್ಥಗಳನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಿರುವಂತಹ ಹುಳಿಯನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಬಂಗಡೆ ಮೀನು ಸಾರಿಗೆ ಎಷ್ಟು ಸಣ್ಣದಾಗಿ ರುಬ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬಂಗಡೆ ಮೀನು ಸಾರು ಬರುತ್ತೆ. ನೋಡಿ, ನಾನಿಲ್ಲಿ 1 kg ಬಂಗಡೆ ಮೀನನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಮಿಕ್ಸಿ ಮಾಡಿರುವ ಮಸಾಲವನ್ನು ನೋಡೋಣ. ಈ ರೀತಿ ಇಷ್ಟು ತೆಳುವಾಗಿ ಈ ಮಸಾಲವನ್ನು ರುಬ್ಕೊಂಡಿದ್ದೀನಿ. ಈ ರುಬ್ಬಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಂಗಡೆ ಮೀನು ಸಾರಿಗೆ ಜಾಸ್ತಿ ತೆಳುನು ಮಾಡ್ಕೋಬಾರ್ದು, ಹಾಗೆ ತೀರಾ ದಪ್ಪನೂ ಇರಬಾರ್ದು, ಮಧ್ಯಮ ಹದದಲ್ಲಿ ಇರಬೇಕು. ಈಗ ನಾನು ಈ ಮಸಾಲೆಗೆ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಈ ಹದ ಬರಬೇಕು, ಇಷ್ಟ ಹದ ಇದ್ರೆ ಸಾಕು. ಈಗ ಇದೇ ಮಸಾಲೆಗೆ ಕತ್ತರಿಸಿದ ಒಂದು ಈರುಳ್ಳಿ, ಹಾಗೆ 2 ಹಸಿಮೆಣಸಿನಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಂಗಡೆ ಮೀನು ಸಾರಿಗೆ ಶುಂಠಿ ಹಾಕೋದ್ರಿಂದ ಸಾರು ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಹೀಗೆ ಕಲಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಒಂದು ಕುದಿ ಬಂದ ಮೇಲೆ ನೋಡಿ, ಆ ನೊರೆ ಎಲ್ಲ ಹೋಗಬೇಕು, ಫುಲ್ ಕುದಿಸ್ಬೇಕು. ಕುದಿಸಿದ ಮೇಲೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದೊಂದೇ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮೀನನ್ನು ಹಾಕ್ಕೊಂಡಿದ್ದೀನಿ. ಈ ಮೀನು ಸಾರಿಗೆ ಯಾವುದೇ ಕಾರಣಕ್ಕೂ ಸೌಟನ್ನು ಯೂಸ್ ಮಾಡಬಾರ್ದು. ಬಟ್ಟೆಯಲ್ಲಿ ಈ ರೀತಿ ಪಾತ್ರೆನ ತಿರುಗಿಸ್ತಾ ಕುದಿಸ್ಬೇಕಾಗತ್ತೆ. ಮೀನು ಹಾಕಿದ್ರ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ತುಂಬ ಬೆಂದರೆ ಮೀನೆಲ್ಲ ಅಗ್ಲವಾಗಿ ಇದು ಹಾಳಾಗುತ್ತೆ. ಹಾಗಾಗಿ ಒಂದು 3 ರಿಂದ 5 ನಿಮಿಷ ಕುದಿಸಿದ್ರೆ ಸಾಕು. ಬಿಸಿ ಬಿಸಿಯಾದ ಬಂಗಡೆ ಮೀನು ಸಾರು ರೆಡಿಯಾಗುತ್ತೆ. ಈ ಸಾರು ಅನ್ನ ಜೊತೆ ಮಾತ್ರ ಅಲ್ಲ, ನೀರು ದೋಸೆ, ಎಲ್ಲ ದೋಸೆಗಳ ಕಾಂಬಿನೇಷನ್ಗೂ ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.